ನೀವೊಂದು ರೀತಿ ಅಂದು ಸ್ಫೂರ್ತಿ, ಇಂದು ಸ್ಫೂರ್ತಿ, ಎಂದೆಂದೂ ಸ್ಫೂರ್ತಿ. ಆ ಚೈತನ್ಯ ನಿಮ್ಮಲ್ಲಿ ಭಗವಂತ ಕೊಟ್ಟಿದ್ದಾನೆ. ನಿಮ್ಮ ಹಾಡು ಕೇಳಿದ್ರೆ ಏನೋ ಒಂದು ಸುಖ, ನಿಮ್ಮ ಮಾತುಗಳನ್ನು ಕೇಳಿದ್ರೆ ಇನ್ನೂ ಹೆಚ್ಚಿನ ಸುಖ. ತಾವು ಬರ್ತಾ ಇರಿ, ಒಳ್ಳೇದಾಗಲಿ ಸಾಹೇಬ್ರೆ. ಥ್ಯಾಂಕ್ ಯು. ಇನ್ನು ನೋಡಿ, ಈ ಮಗು ನಿಮಗೆ ಗೊತ್ತಲ್ಲ, ಇವನು ಇನ್ನೊಂದು ಲೀಲೆ, ಇವನು ಬಾಲ್ಯ ಲೀಲೆ. ಇವನು ನೀವು ಹೆಂಗೆ 72ರಲ್ಲಿ ಪರಿಶುದ್ಧವಾದ ಮನಸ್ಸು, ಇವನು 5.5 ಪರಿಶುದ್ಧವಾದ ಮನಸ್ಸು. ನಿಮಗೂ ಅವನಿಗೂ ವ್ಯತ್ಯಾಸ ಇಲ್ಲ. ಈ ನಡುವೆನೆ ಇರೋದು ಜೀವನದ ಜಂಜಾಟಗಳು. ಬಟ್ ಬಹಳ ಚೆನ್ನಾಗಿ ಹಾಡಿದೆ ಮಗು. ಓಕೆ ಗುರುಗಳೇ, ನೀವು ಮಾಡಂತಹ ಕಾನ್ಸರ್ಟ್ಗಳಲ್ಲಿ, ವೇದಿಕೆಗಳಲ್ಲಿ ರಾಜು ಸರ್ ಅವ್ರನ್ನ ನಾನು ನೋಡಿದ್ದೀನಿ, ಹಾಡಿಸಿದಿರ ನೀವು. ಸೊ ಫಸ್ಟ್ ಆಫ್ ಆಲ್ ನೋಡುಗರಾಗಿ, ವೀಕ್ಷಕರಾಗಿ ನಿಮಗೆ ಥ್ಯಾಂಕ್ ಯು ವೆರಿ ಮಚ್. ನನಗೆ ರಾಜು ಅವರನ್ನ ಇವಾಗ ನೋಡ್ಬೇಕಾರೆ ಹಿ ಈಸ್ ಲುಕಿಂಗ್ ಫ್ರೆಶರ್ ದೆನ್ ವಾಟ್ ಹಿ ವಾಸ್ ನಮ್ಮ ಕಾಂಪಿಟೇಷನ್ ಅಂತ ಅನ್ಸುತ್ತೆ. ಅವರು ಹಿಸ್ ಪ್ರೆಸೆನ್ಸ್ ಇಸ್ ವೆರಿ ಮ್ಯಾಜಿಕಲ್. ನನಗನ್ನಿಸ್ತು ಈ ಶುಡ್ ಜಸ್ಟ್ ಕಮ್ ಅಂಡ್ ಸಿಂಗ್ ಅಂತಾನೆ. ಸೊ ಹಿ ವಾಸ್ ಗ್ರೇಷಿಯಸ್ ಇನಫ್ ಟು ಕಮ್ ಅಂಡ್ ಸಿಂಗ್. ಥ್ಯಾಂಕ್ ಯು ರಾಜು ಸರ್. ಆ್ಯಂಡ್ ಮತ್ತೊಮ್ಮೆ ಮಗದೊಮ್ಮೆ ನೀವು ಎಲ್ಲರಿಗೂ ಸ್ಫೂರ್ತಿಯಾಗಿದ್ದೀರಾ. ಆ್ಯಂಡ್ ಪ್ರತಿ ಸಲ ಬರಬೇಕಾದ್ರೂ ನಿಮಗೆ ನೀವೇ ಒಂದು ಉದಾಹರಣೆ ಥರ ಬರುತ್ತೀರಾ. ಆ್ಯಕ್ಚುಲಿ ನೀವು ಹಾಡಂತೂ ಹಾಡ್ತೀರ, ಬಟ್ ಜನಕ್ಕೆ ಸಿಗುವಂಥ ಹಿತಾನೇ ಬೇರೆ. ಸೊ ಮತ್ತೊಮ್ಮೆ ಇಲ್ಲಿ ಬಂದು ಹಾಡಿದ್ದಕ್ಕೆ ತುಂಬ ಥ್ಯಾಂಕ್ಸು, ಖುಷಿ ಆಗ್ತಿದೆ. ಇನ್ಮೇಲೆ ನಿಮ್ದೆಲ್ಲ ಆಲ್ ಬ್ಯಾಡ್ ಟೈಮ್ ಎಲ್ಲ ಹೊಟ್ಟೋಯ್ತು ಬಿಡಿ. ಈಗ ಏನೇ ಇದ್ರು ಗುಡ್ ಟೈಮ್ಸ್ ಆರ್ ಓನ್ಲಿ ದೇರ್ ಫಾರ್ ಯು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಡ್ತಾ ಇರಿ, ಬರ್ತಾ ಇರಿ ವಿತ್ ಲವ್ಲಿ ಲವ್ಲಿ ಲವ್ಲಿ. ಆ್ಯಂಡ್ ಜೋಹಾನ್ ತುಂಬ ಚೆನ್ನಾಗಿ ಹಾಡ್ದೆ ಬಿಟ್ಟು ಮತ್ತೊಮ್ಮೆ ಯು ಸ್ಯಾಂಗ್ ವೆರಿ ವೆಲ್. ಆ್ಯಂಡ್ ಇದು ಅಪರೂಪದ ಜೋಡಿ, ಇದು ಅಪರೂಪದ ಹಾಡು, ಅಪರೂಪದ ವ್ಯಕ್ತಿತ್ವಗಳು ಇಬ್ರು ಕೂಡ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಸಾಂಗ್ ಇಬ್ರಿಗೂ. ಥ್ಯಾಂಕ್ ಯು ಗುರುಗಳೇ. ಅಂದ್ರೆ ಲೈಫಲ್ಲಿ ನಾವು ನಮ್ಗೇನಾದ್ರೂ ಆದಾಗ ಯಾವಾಗ್ಲೂ ನಮ್ಮ ವಿಧಿನ, ಹಣೆ ಬರಹನ ಯಾವಾಗ್ಲೂ ದೂರ್ತಾ ಇರ್ತೀವಿ. ಆದ್ರೆ ಅಂತ ವಿಧಿ ಬರಹವನ್ನೇ ಬದಲಾಯಿಸಿ ಜೀವನದಲ್ಲಿ ಗೆದ್ದು ಇವತ್ತು ಒಂದು ದೊಡ್ಡ ಮಾದರಿಯಾಗಿ ನಿಂತಿರೋರು ನಮ್ಮ ರಾಜು ಸರ್ ಅವರು. ಥ್ಯಾಂಕ್ ಯು ರಾಜು ಸರ್. ಥ್ಯಾಂಕ್ ಯು ಸೋಹಾನ್. ಈಗ ನಮ್ಮ ಕರ್ನಾಟಕದ ಹೆಮ್ಮೆಯನ್ನ ತಮ್ಮ ಸಂಗೀತದ ಮೂಲಕ ಜಗತ್ತಿಗೆ ತೋರಿಸಿದಂತಹ ಅದ್ಭುತ ಪ್ರತಿಭೆಯನ್ನ, ಮ್ಯೂಸಿಷಿಯನ್ ಅನ್ನ ಈಗ ವೇದಿಕೆ ಮೇಲೆ ವೆಲ್ಕಮ್ ಮಾಡುವಂತಹ ಸಮಯ. ಸ್ವಾಗತಿಸಿ ಸಂಗೀತ ಪ್ರೇಮಿಗಳ ನೆಚ್ಚಿನ ಗಾಯಕ, ದ ಇನ್ಕ್ರೆಡಿಬಲ್ ಟ್ಯಾಲೆಂಟ್ ವಾಸು ದೀಕ್ಷಿತ್ ಆನ್ ಸ್ಟೇಜ್ ಪ್ಲೀಸ್. ಹಲೋ, ವೆಲ್ಕಮ್ ವಾಸು ಅವರೇ. ಸಂಗೀತ ಮಹಾವೇದಿಕೆಗೆ ವಾಸು ದೀಕ್ಷಿತ್ ಅವರಿಗೆ ಸ್ವಾಗತ, ಸುಸ್ವಾಗತ. ಹೇಗಿದ್ದೀರಾ? ಬಹಳ ಧನ್ಯವಾದ, ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಸೊ ನಿಮ್ಮ ಹಾಗೂ ಸಂಗೀತಕ್ಕೆ ಒಂದು ಅವಿನಾಭಾವ ಸಂಬಂಧ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಮತ್ತು ಸಂಗೀತದ ಬಗೆಗಿನ ಈ ಒಂದು ನಂಟು, ಅನುಬಂಧದ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳಿ ಪ್ಲೀಸ್. ಸಂಗೀತ ಒಂದು ಕಲೆ. ನಾನು ಮೈಸೂರಿನಲ್ಲಿ ಹುಟ್ಟು ಬೆಳೆದಂತ ಒಂದು ಚಿಕ್ಕ ಹುಡುಗ. ಸೊ ಅಲ್ಲಿ ಕಲೆಗೆ ಎಲ್ಲ ರೀತಿಯಾದ ಒಂದು ಪ್ರೋತ್ಸಾಹ, ಒಂದು ಸಪೋರ್ಟ್ ಏನಿದೆ ಎಲ್ಲ ಸಿಗುತ್ತೆ. ಸೊ ಹಾಗಾಗಿ ನಮ್ಮನೆಯಲ್ಲೂ ನಮ್ಮ ತಂದೆ ತಾಯಿಗಳು ನನ್ನ ಮ್ಯೂಸಿಕ್ಗೆ ನನ್ಗೆ ಇಷ್ಟನೋ ಇಲ್ವೋ ಅದನ್ನು ನನಗೆ ತಳ್ಳಿದ್ರು. ಆ ಮ್ಯೂಸಿಕ್ ಇವತ್ತು ನನ್ನ ಇಲ್ಲಿಯವರು ಕರ್ಕೊಂಡ್ ಬಂದಿದೆ. ಸೊ ಆದ್ರಿಂದ ಆ ಸಂಬಂಧ ಇನ್ನು ಮುಂದೆ ಹೋಗ್ತಾನೆ ಇದೆ. ಆಹಾ, ವಿಶೇಷ ಏನಪ್ಪಾ ಅಂದ್ರೆ ಇಂಥ ಅದ್ಭುತವಾದಂತಹ ಮ್ಯೂಸಿಷಿಯನ್ ಇವತ್ತು ನಮ್ಮ ಸರಿಗಮಪ ಕಾರ್ಯಕ್ರಮದಲ್ಲಿ ಇದ್ದಾರೆ ಅಂದ್ಮೇಲೆ ಐ ಆಮ್ ಶ್ಯೂರ್ ಅವ್ರಿಗೆ ನಮ್ಮ ಮಕ್ಳು ಹಾಡೋ ಹಾಡುಗಳೆಲ್ಲ ಬಹಳ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀವಿ. ಸೊ ದಯವಿಟ್ಟು ಕುತ್ಕೊಬೇಕು, ಎಂಜಾಯ್ ಮಾಡ್ಬೇಕು ಹಾಡುಗಳನ್ನ. ಎಸ್, ಥ್ಯಾಂಕ್ ಯು. ಪ್ಲೀಸ್ ಟೇಕ್ ಯುವರ್ ಸೀಟ್ ವಾಸು. ಥ್ಯಾಂಕ್ ಯು.